ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಜಿತಮನ್ಯವೇ ನಮಃ. ವಿಷ್ಣು ಸಹಸ್ರನಾಮದ 934ನೆಯ ನಾಮ ಜಿತಮನ್ಯುಃ. ಮನ್ಯುಃ ಕ್ರೋಧಃ ಜಿತಃ ಯೇನ ಸಹ ಜಿತಮನ್ಯುಃ. ಮನ್ಯು ಅಂದರೆ ಕೋಪ. ಕೋಪದ ವಶದಲ್ಲಿ ಭಗವಂತ ಇಲ್ಲ. ಭಗವಂತನ ವಶದಲ್ಲಿ ಕೋಪವಿದೆ. ಕೋಪವನ್ನು ಗೆದ್ದವನು ಭಗವಂತ. ದುಷ್ಟರಿಗೆ ಕೋಪಗೊಂಡವನಂತೆ ಕಂಡುಬರುತ್ತಾನೆ ಭಗವಂತ. ಆದರೆ ವಾಸ್ತವವಾಗಿ ಭಗವಂತನಿಗೆ ಕೋಪವಾಗಲಿ, ಆಕ್ರೋಶವಾಗಲಿ, ಅಹಂಕಾರವಾಗಲಿ ಇಲ್ಲ. ಹೀಗಾಗಿ ಭಗವಂತ ಜಿತಮನ್ಯುಃ. ತನ್ನ ಎದೆಗೆ ಒದ್ದ ಭೃಗು ಮಹರ್ಷಿಯನ್ನು ಅನುಗ್ರಹಿಸಿದವನು ಭಗವಂತ. ಹೀಗಾಗಿ ಭಗವಂತ ಜಿತಮನ್ಯುಃ. ಕೋಪವು ಈಡೇರದ ಬಯಕೆಯಿಂದ ಉಂಟಾಗುತ್ತದೆ. ಭಗವಂತ ಸದಾಕಾಲ ಪರಿಪೂರ್ಣನಾಗಿಯೇ ಇರುತ್ತಾನೆ. ಭಗವಂತನಿಗೆ ಇನ್ನೂ ಏನನ್ನಾದರೂ ಪಡೆಯಬೇಕೆಂಬುದು ಇಲ್ಲ. ಹೀಗೆ ಆಸೆಗಳು, ಬಯಕೆಗಳು ಭಗವಂತನಿಗೆ ಇಲ್ಲ. ಆದ್ದರಿಂದ ಕೋಪವೂ ಭಗವಂತನಿಗೆ ಇಲ್ಲ. ಹೀಗಾಗಿ ಭಗವಂತ ಜಿತಮನ್ಯುಃ. ಮನ್ಯು ಅಂದರೆ ಯಜ್ಞ, ಜ್ಞಾನ ಎಂಬ ಅರ್ಥವೂ ಇದೆ ಎಂಬುದಾಗಿ ವಿದ್ವಾಂಸರು ಹೇಳುತ್ತಾರೆ. ಯಜ್ಞ ರಕ್ಷಕನು, ಯಜ್ಞ ಸ್ವರೂಪನು, ಯಜ್ಞಗಳಲ್ಲಿ ಸಮರ್ಪಿಸುವ ಹವಿಸ್ಸನ್ನು ಸ್ವೀಕರಿಸುವವನು, ಯಜ್ಞಗಳ ಸ್ವಾಮಿಯೂ ಭಗವಂತ. ಹೀಗಾಗಿ ಭಗವಂತ ಜಿತಮನ್ಯುಃ. ಜ್ಞಾನ ಸ್ವರೂಪನು, ಸರ್ವಜ್ಞನು, ಸಕಲ ಜ್ಞಾನದ ಸರ್ವಜ್ಞಾನಿಗಳ ಒಡೆಯನೂ ಭಗವಂತ. ಹೀಗಾಗಿ ಭಗವಂತ ಜಿತಮನ್ಯುಃ. ಓಂ ಜಿತಮನ್ಯವೇ ನಮಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಮನ್ನಿಸಿ, ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.